ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರಾಜಾ ರಾಣಿ ರಿಯಾಲಿಟಿ ಶೋನ ಒಂದು ಫಿನಾಲೆ ಆಗಿರುತ್ತೆ. ಸೊ ಇವತ್ತು ಬಂದ್ಬಿಟ್ಟು ಬಿಗ್ ಬಾಸ್ನ 5 ಕಂಟೆಸ್ಟೆಂಟ್ಗಳ ಒಂದು ಹೆಸರು ಕೂಡ ಇವತ್ತು ರಿವೀಲ್ ಆಗುತ್ತೆ. ಸೊ ಇವರು ಸ್ವರ್ಗಕ್ಕೆ ಹೋಗಬೇಕಾ ಅಥವಾ ನರಕಕ್ಕೆ ಹೋಗಬೇಕಾ ಅನ್ನೋದನ್ನು ವೋಟ್ ಮಾಡೋದು ಕೂಡ ಇರುತ್ತೆ. ಆ ಒಂದು ಬೇಸ್ ಮೇಲೆ ನಾಳೆ ಇವರು ಬಿಗ್ ಬಾಸ್ನ ಮನೆಯೊಳಗೆ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಸೊ ಇದೀಗ ಆಲ್ರೆಡಿ 3 ಜನ ಕಂಟೆಸ್ಟೆಂಟ್ಗಳ ಒಂದು ಹೆಸರು ಕೂಡ ರಿವೀಲ್ ಆಗಿದೆ. ಸೊ ಇನ್ನು 2 ಕಂಟೆಸ್ಟೆಂಟ್ಗಳು ಯಾರು ಅಂತ ಒಂದು ನೋಡೋಣ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಓಪನಿಂಗ್ ನಾಳೆ ಇರುತ್ತೆ. ಇನ್ನು ಇವತ್ತು ಬಂದ್ಬಿಟ್ಟು ರಾಜಾರಾಣಿ ರಿಯಾಲಿಟಿ ಶೋನ ಒಂದು ಫಿನಾಲೆ ಆಗಿರುತ್ತೆ. ಸೊ ಇವತ್ತು ಬಿಗ್ ಬಾಸ್ನ ಒಂದು 5 ಜನ ಕಂಟೆಸ್ಟೆಂಟ್ಗಳ ಒಂದು ಹೆಸರು ಕೂಡ ಇವತ್ತು ರಿವೀಲ್ ಆಗುತ್ತೆ. ಸೊ ಇವರು ಇವತ್ತು ಸ್ವರ್ಗಕ್ಕೆ ಹೋಗಬೇಕಾ ಅಥವಾ ನರಕಕ್ಕೆ ಹೋಗಬೇಕಾ ಅನ್ನೋದು ವೋಟ್ನ ಮುಖಾಂತರ ಡಿಸೈಡ್ ಆಗುತ್ತೆ. ಸೊ ನಾಳೆ ಇವರನ್ನು ಬಿಗ್ ಬಾಸ್ನ ಮನೆಗೆ ಎಂಟ್ರಿ ಕೂಡ ಇವ್ರದ್ದು ಆಗುತ್ತೆ. ಇನ್ನು ಇದೀಗ 3 ಜನ ಕಂಟೆಸ್ಟೆಂಟ್ಗಳ ಒಂದು ಹೆಸರು ಕೂಡ ರಿವೀಲ್ ಆಗಿದೆ. ಸೊ ಯಾರ್ಯಾರು ಅಂತ ಇದೀಗ ನೋಡ್ತಾ ಹೋದರೆ, ಮೊದಲೇದಾಗಿ ಗೌತಮಿ ಜಾಧವ್ ಅಂತ ಹೆಸರು ಕೂಡ ರಿವೀಲ್ ಆಗಿದೆ. ಸೊ ಇವರ ಒಂದು ಹೆಸರನ್ನು ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಹಿಂದಿನ ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ನಾನು ಹೇಳಿದ್ದೆ. ಸೊ ಗೌತಮಿರವರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಸೊ ಅದೇ ರೀತಿ ಇದೀಗ ಬಿಗ್ ಬಾಸ್ ಸೀಸನ್ 11ರ ಮೊದಲೇ ಕಂಟೆಸ್ಟೆಂಟ್ ಆಗಿ ಇವರು ಇದೀಗ ಬಿಗ್ ಬಾಸ್ನ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇನ್ನು 2ನೇ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ತಾ ಹೋದರೆ, ಸೊ ಯಾರು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲಾಯರ್ ಜಗದೀಶ್ ರವರು ಈ ಬಾರಿಯ ಬಿಗ್ ಬಾಸ್ನ 2ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ನ ಮನೆಯೊಳಗೆ ಎಂಟ್ರಿಯನ್ನು ಕೂಡ ಇವರು ಕೊಡ್ತಿದ್ದಾರೆ. ಇನ್ನು 3ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ನ ಮನೆಗೆ ಯಾರು ಬರ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ, ಚೈತ್ರ ಕುಂದಾಪುರ್ ಅವರ ಹೆಸರು ಇದೀಗ ಕೇಳಿ ಬಂದಿದೆ. ಹೌದು, ಸೊ ಇದನ್ನು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ ಹಿಂದಿನ ಒಂದು ವಿಡಿಯೋದಲ್ಲಿ. ಒಂದು ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ಗಳ ಒಂದು ಲೀಸ್ಟ್ನಲ್ಲಿ ಸೊ ಇವ್ರ ಹೆಸರು ಕೂಡ ಇತ್ತು. ಸೊ ಈ ಬಾರಿ ಇವರು ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಅಂತ. ಸೊ ಅದೇ ರೀತಿ ಇದೀಗ ಬಿಗ್ ಬಾಸ್ನ ಮನೆಯೊಳಗೆ ಚೈತ್ರ ಕುಂದಾಪುರ್ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಇವರು ಸ್ವರ್ಗಕ್ಕೆ ಹೋಗಬೇಕಾ ಅಥವಾ ನರಕಕ್ಕೆ ಹೋಗಬೇಕಾ ಅನ್ನೋದನ್ನು ಜನರು ಡಿಸೈಡ್ ಮಾಡೋದಿರುತ್ತೆ. ಸೊ ನನ್ನ ಪ್ರಕಾರ ಜಸ್ಟ್ 15ರಿಂದ 20 ನಿಮಿಷ ಏನೋ ವೋಟಿಂಗ್ ಇರುತ್ತೆ. ಅದರೊಳಗಡೆ ಎಷ್ಟು ವೋಟ್ ಬಂದಿರುತ್ತೋ ಸೊ ಅಷ್ಟು ಬೇಸ್ ಮೇಲೆ ಇವರು ಬಿಗ್ ಬಾಸ್ನ ಮನೆಯೊಳಗೆ ಸ್ವರ್ಗಕ್ಕೆ ಹೋಗಬೇಕಾ ಅಥವಾ ನರಕಕ್ಕೆ ಹೋಗಬೇಕಾ ಅನ್ನೋದು ಗೊತ್ತಾಗುತ್ತೆ. ಇನ್ನು 4 ಹಾಗೂ 5ನೇ ಕಂಟೆಸ್ಟೆಂಟ್ ಯಾರು ಅಂತ ಸೊ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಬಟ್ ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ಒಂದು ಇನ್ಫಾರ್ಮೇಷನ್ನು ಕೂಡ ಬಂದಿದೆ. ಬಟ್ ಇಲ್ಲಿ ನಾನು ಅದನ್ನು ಹೇಳೋ ಹಾಗಿಲ್ಲ. ಸೊ ಅದು ರಿಲೀಸ್ ಆಗಿದ್ದ ನಂತರನೇ ಹೇಳಬೇಕಾಗತ್ತೆ. ಇನ್ನು ನಿಮ್ಮ ಪ್ರಕಾರ ಯಾರು ಬರ್ತಾರೆ ಎಂಬುದು ಸೊ ನಿಮಗೇನಾದರೂ ಅನಿಸಿದರೆ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನನಗೆ ಅಪ್ಡೇಟನ್ನು ಮಾಡಿರ್ತೀನಿ. ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ, ಅಲ್ಲಿ ಇನ್ನಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ ಇದಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.